ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹರಾದ ಪತ್ರಿಜಿ, ಗುರುಮಾತಾದ ಸ್ವರ್ಣಮಾಲಾ ಅವರಿಗೆ ವಂದಿಸುತ್ತಾ ನಮ್ಮ ಈ ನಿರ್ವಾಣ ಫುಡ್ಸ್ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತು ನಾವು ಯಾರ ಮನೇಲಿದ್ದೀವಿ ಅಂದರೆ ಪಿರಮಿಡ್ ಮಾಸ್ಟರ್ ಆದ ವೈಷ್ಣವಿ ಅವ್ರ ಮನೇಲಿದ್ದೀವಿ. ಇವರು ಕಳೆದ ಸಂಚಿಕೆಗಳಲ್ಲಿ ತುಂಬ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮಗೆ ತೋರಿಸಿ ಎಷ್ಟೊಂದು ಜನ ಅದನ್ನು ಟ್ರೈ ಮಾಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇವತ್ತು ಅವರು ಮನೆಗೆ ಬಂದಿದ್ದೀವಿ. ಅವರು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ತೋರಿಸ್ತಾ ಇದ್ದಾರೆ. ಇವತ್ತು ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ. ಬನ್ನಿ ವೈಷ್ಣವಿ ಅವರು. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿ. ನಿಮ್ಮ ರೆಸಿಪಿಗಳನ್ನ ನೋಡಿ ಎಷ್ಟೊಂದು ಜನ ಇಷ್ಟಪಟ್ಟು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಟ್ರೈ ಮಾಡಿದ್ದಾರೆ ಅಂತ. ಸೊ ಇವತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಯಾವ್ಯಾವ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀರಾ, ಅದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ವೈಷ್ಣವಿ ಅವರೇ, ಇವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀರಾ ನಮಗೆ? ಮೊದಲಿಗೆ PMC ಅವರಿಗೆ, PMC ವೀಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಪತ್ರಿಜಿ ಅವರಿಗೆ, ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ನನ್ನ ಆತ್ಮಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ರಾಗಿ. ಓಕೆ. ರಾಗಿಯಿಂದ ಏನೇನೆಲ್ಲ ಮಾಡ್ಬೋದು, ಯಾವ್ಯಾವ ಆಹಾರ ಪದಾರ್ಥಗಳನ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಯೂಶಲಿ ಏನು ಮಾಡ್ತಾರೆ, ರಾಗಿ ಅಂದ್ಕೂಳೆ ಒಂದು ರಾಗಿ ಮುದ್ದೆ ಮಾಡಿರ್ತಾರೆ, ಇನ್ನೊಂದು ರಾಗಿ ರೊಟ್ಟಿ ಮಾಡ್ತಾರೆ, ಅಂದರೆ ದೋಸೆ ಮಾಡ್ತೀವಿ. ದೋಸೆ ಇಲ್ಲ ನಿಮ್ಮ ಲಿಸ್ಟಲ್ಲಿ? ನನ್ನ ಲಿಸ್ಟಲ್ಲಿ ಅದು 3 ಇಲ್ಲ. ಸೊ ರಾಗಿಯಿಂದ ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಖಂಡಿತ. ಓಕೆ. ಸೊ ಶುರು ಮಾಡೋಣ. ಹಾಂ, ಮೊದಲಿಗೆ ಯಾವ ಐಟಮ್ ತೋರಿಸ್ತಾ ಇರೋ ರಾಗಿಗೆ? ಬಿಕಾಸ್ ರಾಗಿ ಅಂದ ಕೂಡಲೇ ಫಸ್ಟ್ ಇಂಪ್ರೆಷನ್ ಬರೋದು ಕೆಲವ್ರಿಗೆ ಬೇಡ ಅಂತ, ಕೆಲವ್ರಿಗೆ ರುಚಿ ಇರಲ್ಲ ಅದು ಅನ್ನೋ ಒಂದು ಮೈಂಡಿಗೆ ಬಂದ್ಬಿಟ್ಟಿರುತ್ತೆ. ಸೊ ನೀವು ರುಚಿಕರವಾಗಿ ಏನು ಮಾಡ್ತಾ ಇದ್ದೀರಾ ಅನ್ನೋದು ನಂಗೆ ಕ್ಯೂರಿಯಾಸಿಟಿ ಇದೆ. ರಾಗಿಯಿಂದ ನಾನು ಇವತ್ತು ರಾಗಿ ನೆನೆ ಇಟ್ಟು ಅದ್ರದ್ದು ಹಾಲು ತೆಗೆದು ರಾಗಿ ಹಾಲು ಅಂತ ಮಾಡ್ತಾ ಇದ್ದೀನಿ. ಓಕೆ. ಸೊ ಅದನ್ನ ಫಸ್ಟ್ ರೆಸಿಪಿಲಿ. ಸೊ ಇದು ಒಂದು ಹೆಲ್ತ್ ಡ್ರಿಂಕ್ ಅನ್ನೋ? ಹೌದು, ಹೆಲ್ತ್ ಡ್ರಿಂಕ್. ಸೊ ಮಕ್ಕಳಿಗೆ ಕೆಲವರು ವೇಗನ್ ಆಗಿರ್ತಾರೆ, ಸೊ ಹಾಲಿನ ಪ್ರಾಡಕ್ಟ್ ಏನು ಕೂಡ ಯೂಸ್ ಮಾಡಲ್ಲ. ಅವ್ರಿಗೆ ಒಂದು ಯೋಚನೆ ಇರುತ್ತೆ, ಸೊ ಮಕ್ಕಳಿಗೂ ಕೂಡ ಅವ್ರು ಹಾಲು ಕೊಡ್ತಿರಲ್ಲ ಅಂತದ್ರಲ್ಲಿ ಸೊ ಅದ್ರ ಬದಲಾಗಿ ಏನು ಕೊಡ್ಬೋದು ಅಂತ ಅವ್ರ ಯೋಚನೆ ಇರುತ್ತೆ. ಸೊ ಇದನ್ನ ಮಕ್ಕಳಿಗೆ ಹಾಲು ಕೊಡೋದ್ರ ಬದಲಾಗಿ ಅವರು ರಾಗಿ ಹಾಲನ್ನ ಕೊಡ್ಬೋದು. ಸೊ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಸೊ ಮಕ್ಕಳಿಗೆ ಏನೇನು ಬೇಕು ಅಂತ ಎಲ್ಲವೂ ಕೂಡ ಅದರಲ್ಲಿ ಸಿಗುತ್ತೆ, ಅಂಶದಲ್ಲಿ ಸಿಗುವಂತ ಎಲ್ಲ ಇದರಲ್ಲಿ ಸಿಗುತ್ತೆ. ಸೊ ಮಕ್ಕಳಂತಲ್ಲ, ಎಲ್ಲರೂ ದೊಡ್ಡವರು ಕೂಡ ಇದನ್ನ ತಗೋಬಹುದು. ಸೊ 1 ಗ್ಲಾಸ್ ಕುಡಿದ್ರೆ ಆರಾಮಾಗಿ ಒಂದು 10 ತಿಂಡಿ ತಿಂದಷ್ಟು. ಹೌದು ಹೌದು. ಸೊ ರಾಗಿ ಹಾಲ್ಗೆ ಬೇಕಾಗುವ ಪದಾರ್ಥಗಳನ್ನ ತಿಳ್ಕೊಳ್ಳೋಣ. ಪದಾರ್ಥಗಳೇನು ವೈಷ್ಣವಿ ಅವರೇ? ಇದಕ್ಕೆ ಹಿಂದಿನ ದಿನ ನೆನೆಸಿಟ್ಟಿರುವಂತಹ ರಾಗಿ ಇದು. ಓಕೆ. ಮತ್ತು ಬೆಲ್ಲ ಮತ್ತು ಹಾಲು ಇದು ಆಪ್ಷನಲ್. ನೀವು ಹಾಲು ಮಿಕ್ಸ್ ಮಾಡಿಕೊಂಡ್ರು ಹಾಗೂ ಕುಡಿಬೋದು, ಇಲ್ಲಾಂದರೆ ಮಿಕ್ಸ್ ಮಾಡ್ಕೊಳ್ದೇನೂ ಕುಡಿಬೋದು. ಓಕೆ. ಸೊ ಇಷ್ಟೇ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇವು. ಸೊ ಹಿಂದಿನ ದಿವಸ ನೆನೆಸಿರೋದೊಂದು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಯೂಸ್ ಮಾಡ್ಬೋದು. ನೆನೆಸಿರುವಂಥ ರಾಗಿ, ಬೆಲ್ಲ ಮತ್ತು ಹಾಲು. ಓಕೆ. ಇವಾಗ ನೀವು ತೊಗೊಂಡಿರೋ ಅಳತೆಗೆ ಎಷ್ಟು ಹಾಲಾಗುತ್ತೆ ವೈಷ್ಣವಿ? ಇದು ನಾನು ಅರ್ಧ ಬಟ್ಲು ನೆನೆ ಇಟ್ಟಿರೋದಿದ್ದು. ಓಕೆ. ಸೊ ಇದಕ್ಕೆ ನಾವು ಆರಾಮಾಗಿ 2-3 ಜನ ಆರಾಮಾಗಿ ಕುಡಿಬೋದು. ಒಂದೊಂದು ಗ್ಲಾಸು 3 ಗ್ಲಾಸ್ ಆಗುತ್ತೆ. ಓಕೆ. ಸೊ ಈ ಅಳತೆ ಗ್ಲಾಸು 3 ಗ್ಲಾಸ್ ಇಲ್ಲ, ಇನ್ನೊಂಚೂರು ದೊಡ್ಡದೇ ಆಗುತ್ತೆ. ಓಕೆ. ಸೊ ಇದನ್ನ ನಾನು ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋಸಿ ಅದರಲ್ಲಿ ಬರುವಂತಹ ಹಾಲನ್ನ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಓಕೆ. ಓಕೆ. ಸೊ ಇದನ್ನು ಗ್ರೈಂಡ್ ಮಾಡ್ತೀನಿ ಫಸ್ಟ್. ನೆನೆಸಿರೋ ರಾಗಿಗೆ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಈ ಥರ ಸಣ್ಣಗೆ ನುಣ್ಣಗಾಗಬೇಕು.
ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸೋಸ್ಬಿಡ್ಬೇಕು. ಇದ್ರದ್ದು ಹಾಲು ಮಾತ್ರ ತಗೋಬೇಕು. ಇವಾಗ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನೀವು ಫಿಲ್ಟರ್ ಮಾಡ್ಕೊತಿದ್ದೀರಾ? ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಓಕೆ. ರಾಗಿ ಆ್ಯಕ್ಚುಲಿ ಬೇರೆ ಗ್ರೀನ್ಸ್ಗಿಂತ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ನೀವು ತುಂಬ ಬಳಸ್ತೀರಾ? ಹೌದು, ನಾನು ರೆಗ್ಯುಲರಾಗಿ ಒಂದು ಬಟ್ಲ ನೆನೆ ಇಟ್ಟು ಮರುದಿನ ಈ ಥರ ರಾಗಿ ಹಾಲಂತೂ ಇದ್ದೇ ಇರುತ್ತೆ. ನನ್ನ ಮಗಳಿಗೆ ಅದನ್ನೇ ಕೊಡ್ತೀನಿ. ಓಕೆ. ಸೊ ಅವಳು ಅಮ್ಮ ದಿನ ಕುಡಿದ್ರು ನನಗೆ ಬೇಜಾರೇ ಆಗಲ್ಲಮ್ಮ, ಚೆನ್ನಾಗಿರುತ್ತೆ ಅಂತಾಳೆ. ಮತ್ತು ಕ್ಯಾಲ್ಶಿಯಂ ಇರುತ್ತೆ, ಮತ್ತು ಇದು ತಂಪು ಕೂಡ ಅಲ್ಲ. ಹೌದು, ಬಾಡಿ ತುಂಬ ಕೂಲೆಂಟ್ ಥರ ವರ್ಕ್. ಹೌದು. ಸೊ ಬೇಸಿಗೆಯಲ್ಲಿ ಆರಾಮಾಗಿ ಇದನ್ನು ಪ್ರತಿದಿನ ಬಳಸ್ಬೋದು. ಸೊ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ ಇದನ್ನು ತೆಗೆದ್ರೆ ಒಳ್ಳೇದು. ಆಮೇಲೆ ಅದು ಗಂಜಿ ಥರ ಆದಾಗ ಬೇಗ ಗಟ್ಟಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಡಯಟ್ ಮಾಡೋರು ಕೂಡ ರಾಗಿನ ಸ್ವಲ್ಪ ಬಳಸ್ತಾರೆ, ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಗಂಜಿ ಕುಡಿದು ಬೇಜಾರಾಗಿರೋರು ಇದನ್ನ ಕೂಡ ಟ್ರೈ ಮಾಡ್ಬೋದು. ಈಗ ಧ್ಯಾನಿಗಳು ಸಾಧನೆ ಸಮಯದಲ್ಲಿ ಇದು ತುಂಬಾ ಮೈಲ್ಡ್ ಆಗಿರುತ್ತೆ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಪ್ರತಿದಿನನು. ಓಕೆ. ಸೊ ಇದ್ರದ್ದು ಹಾಲು ಮಾತ್ರ ತೆಗ್ದಿದ್ದೀನಿ. ಇದು ಹೊಟ್ಟೆಲ್ಲ ಹೊರಗಡೆ ಇದೆ. ಅದು ಓಕೆ. ಇದನ್ನು ಫಸ್ಟ್ ಸ್ಟವ್ ಮೇಲೆ ಇಟ್ಟು ಇದನ್ನು ಫಸ್ಟ್ ಆನ್ ಮಾಡಿಬಿಡ್ತೇನೆ. ಸೊ ಇದ್ರದ್ದು ಇನ್ನೊಂದು ಏನಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲದ್ರೆ ಗಟ್ಟಿ ಆಗುತ್ತೆ. ಸೊ ಇದಕ್ಕೆ ಪ್ರಿಫರಬ್ಲಿ ಬೆಲ್ಲನೇ ಸೂಟಬಲ್ಲ ಅಥವಾ ಸಕ್ಕರೆನೂ ಹಾಕ್ಬೋದು. ನಾನು ಯೂಶ್ವಲಿ ಬೆಲ್ಲ ಹಾಕಿರ್ತೇನೆ. ಓಕೆ. ಸಕ್ಕರೆ ಕೂಡ ಬಳಸೋದು ಹಾಕೋಬೋದು. ಸೊ ಅದು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಗಾಣದ ಬೆಲ್ಲ. ಹೌದು. ನೀವು ಎಲ್ಲರೂ ವೀಕ್ಷಕರೆಲ್ಲರೂ ಗಾಣದ ಬೆಲ್ಲನೇ ಬಳಸಿ. ರುಚಿನೂ ಹೌದು. ಇದು ಡಬ್ಬಿ ಬೆಲ್ಲ ಅಂತ ಯೂಶ್ವಲಿ ಶಿವಮೊಗ್ಗ ಸಾಗರ ಕಡೆ ಎಷ್ಟು ದೊಡ್ಡ ಡಬ್ಬಿ ಸಿಕ್ಬಿಡುತ್ತೆ. ಓಕೆ. ಸೊ ನಾವು ಒಂದ್ಸರಿ ತಂದರೆ ನಮಗೆ ಆರಾಮಾಗಿ ಒಂದು ವರ್ಷಕ್ಕೆ ಆಗ್ಬಿಡುತ್ತೆ. ಸೊ ಅದು ಒಂದೇ ಸತಿ ತಂದಿಟ್ಕೊಂಡ್ರು ಏನು ಹಾಳಾಗಲ್ಲ. ನಮಗೆ ಎಷ್ಟು ಬೇಕೋ ಒಂದು ಸಣ್ಣ ಡಬ್ಬಿಲಿ ಇಟ್ಕೋಬೇಕು. ಓಕೆ. ಸೊ ವೀಕ್ಷಕರೇ, ನೀವು ಎಲ್ಲ ಗಾಣದ ಬೆಲ್ಲನೇ ಟ್ರೈ ಮಾಡಿ. ಒಂದ್ಸತಿ ತರಿಸ್ಕೊಂಡ್ರೆ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇವರು. ಕಳೆದ ಸಂಚಿಕೆನಲ್ಲೇ ಹೇಳಿದರು ಇದ್ರ ಬೆನಿಫಿಟ್ಸು, ಮತ್ತು ಇದನ್ನು ಯೂಸ್ ಮಾಡಿದ್ರೆ ರುಚಿಯಾಗೂ ಇರುತ್ತೆ ತಿಂಡಿ ಅಂತ ಹೇಳಿದರು. ಸೊ ಇವಾಗಲೂ ಅವ್ರು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನಾವು ಇದನ್ನೇ ಯೂಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಸೊ ಇದು ಕುದಿ ಬರ್ತಿದೆ ಅನ್ಸುತ್ತೆ. ಸ್ವಲ್ಪ ಥಿಕ್ನೆಸ್ ನೋಡ್ಕೊತಾ ನೀರು ಇದು ಮಿಕ್ಸ್ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಓಕೆ. ಸೊ ಇದಕ್ಕೆ ನಾನು ಹಾಲು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಹಾಲು ಆಪ್ಷನಲ್ ಇದೆ. ಓಕೆ. ಯಾಕಂದರೆ ಅದರೊಳಗೆ ಇರೋ ಹಾಲಿನ ಅಂಶ ಇರೋದ್ರಿಂದ ಅದು ಬೇಕಾಗಲ್ಲ. ಸೊ ಹಾಲು ಬಳಸದೇ ಇರೋರು ಆರಾಮಾಗಿ ಬರೀ ರಾಗಿ ಹಾಲಿಂದನೇ ಮಾಡ್ಬೋದು. ಓಕೆ. ಇದು ಬೇಗ ರೆಡಿ ಆಗುವಂಥ ಐಟಮ್ ಕೂಡ. ಹೌದು. ಮಿಕ್ಸರ್ಗೆ ಹಾಕೊಳ್ಳೋ ಒಂದು ಕೆಲಸ ಬಿಟ್ಟರೆ, ಅದೊಂದು ಕೆಲಸ ಬಿಟ್ಟರೆ ಇದನ್ನೆಲ್ಲ ನಾವು ಕಾಫಿ ಟೀಗೆ ಕೊಡೋ ಟೈಮ್ನ ನಾವು ಇದಕ್ಕೆ ಕೊಡ್ಬೋದು. ಸೊ ಹೇಗೆ ನಡೀತದೆ ವೈಷ್ಣವಿಯರೇ ನಿಮ್ಮ ಜ್ಞಾನದ ಜರ್ನಿ? ಎರಡೂ ಧ್ಯಾನದಿಂದ ಜ್ಞಾನ ಚೆನ್ನಾಗಿ ನಡೀತಿದೆ ರೂಪ. ನೀವು ಹೇಳಿದ್ರಿ 3 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಕಳೆದ ಸಂಚಿಕೆಗಳಲ್ಲಿ. ಸೊ ಇನ್ನೂ ಅದು ಹಾಗೆ ಮುಂದುವರಿತಾ ಇದೆ. ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ನನಗೆ ಯಾರು ಕಾಣಿಸ್ತಾರೋ, ಯಾರು ಫ್ರೆಂಡ್ಸ್ ಆಗ್ತಾರೋ ಅವರೆಲ್ಲರಿಗೂ ನಾನು ಧ್ಯಾನನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ನಮಗೆ ಸಿಕ್ಕಿರೋದೇ ಎಷ್ಟೋ ಜನ್ಮದ ಪುಣ್ಯ ಇದು. ಹೌದು. ಸೊ ಅದು ಎಲ್ಲರಿಗೂ ಸಿಗಬೇಕು ಅನ್ನೋ.
ಸೊ ಸಕ್ಕರೆ ಹಾಕೊಳ್ಳೋರು ಮುಂಚೆನೆ ಹಾಕೋಬೋದು, ಬೆಲ್ಲ ಹಾಕೊಳ್ಳೋರು ಮಾತ್ರ ಸೊ ಇದು ಆಫ್ ಮಾಡಿದ್ಮೇಲೆ ಹಾಕೊಂಡ್ರೆ ಹಾಲು ಚೆನ್ನಾಗಿರುತ್ತೆ, ಅಂದರೆ ಒಡಿಯಲ್ಲ. ಸೊ ಯೂಶ್ವಲಿ ಅದು ಅಷ್ಟು ಥಿಕ್ನೆಸ್ಸೇ ಇರುತ್ತೆ ಅಥವಾ ಇಲ್ಲ, ಇದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡ್ತೇನೆ. ಅದೇ ಥಿಕ್ನೆಸ್ ನೋಡ್ಕೊತಾ ಮಾಡ್ಕೋಬೇಕು. ನಾವು ಬೇಕಾದರೆ ಅದು ತಿಕ್ಕಾಗಿ ಮಾಡಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಅವಾಗವಾಗ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಅಂತ ಅನಿಸುತ್ತೆ. ಆ ಥರನೂ ಮಾಡ್ಬೋದಾ ಅಥವಾ ಒಂದು ಸರಿ ಮಾಡ್ಕೊಳ್ಳೋದೇ ಒಳ್ಳೇದು. ಓಕೆ. ಯಾಕಂದರೆ ಫುಡ್ ಯೂಶ್ವಲಿ ಏನಂತಂದರೆ ನಾವು ಯಾವಾಗ ರೆಡಿ ಮಾಡ್ತೀವೋ ಮಾಡಿದ 1 ಅಥವಾ 2 ಗಂಟೆ ಒಳಗೆ ಅದನ್ನು ಖಾಲಿ ಮಾಡಬೇಕು. ಸೊ ಅದನ್ನು ಏನು ನಾವು ಸಾತ್ವಿಕ ಆಹಾರ ಅಂತ ತೊಗೊಂಡ್ರು ಅದ್ರ ಟೈಮ್ ಕಳೀತಾ ಅದು ಬೇರೆ ಗುಣಗಳಿಗೆ ಕನ್ವರ್ಟ್ ಆಗುತ್ತೆ. ಸೊ ಎಷ್ಟು ಫ್ರೆಶ್ ಆಗಿರುತ್ತೋ ಆ ಗುಣ ಹಾಗೆ ಇರುತ್ತೆ. ಸೊ ಅದಕ್ಕೆ ಬೆಳಗ್ಗೆ ತಿಂಡಿ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ, ಅಡುಗೆ ಮಾಡಿದ್ರೆ ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಅದನ್ನು ಮಾಡಿದ ಕೂಡಲೇ ಬಳಸ್ಬಿಡ್ಬೇಕು. ಫ್ರೆಶ್ ಆಗಿ ತಿನ್ನೋದು ಒಳ್ಳೆಯದು. ನೀವು ಧ್ಯಾನಕ್ಕೆ ಅನುಕೂಲವಾಗಿ ಊಟ ತಿಂಡಿ ಸೇವಿಸ್ತೀರಾ ಅಥವಾ ನಿಮಗೆ ಹೇಗೆ ಅದು ನಿಮ್ಮ ಧ್ಯಾನಕ್ಕೆ ಹೆಲ್ಪ್ ಆಗುತ್ತಾ ಸಾತ್ವಿಕ ಆಹಾರ? ಅಥವಾ ನಿಮ್ಮ ಪ್ರಾಕ್ಟೀಸಿಂದ ನೀವು ಸಾತ್ವಿಕ ಆಹಾರನೇ ಬಳಸ್ತಾ ಇದ್ದೀರಾ? ಹೇಗೆ ಅದು ಧ್ಯಾನ ಮಾಡೋರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ನಮಗೆ ಯಾವ ಥರ ಆಹಾರ ಸೇವಿಸ್ಬೇಕು ಮತ್ತು ಯಾವ ಥರ ಯಾವುದನ್ನು ತಿನ್ನಬಾರ್ದು, ಯಾವುದನ್ನು ತಿನ್ನಬೇಕು, ಧ್ಯಾನಕ್ಕೆ ಅವ್ರಿಗೆ ಏನಾದರೂ ತೊಂದರೆ ಆಗ್ತಿದೆ ಯಾವುದರಿಂದ ಆಗ್ತಿದೆ ಅಂತಲೂ ಗೊತ್ತಿರಲ್ಲ ಕೆಲವ್ರಿಗೆ. ಸೊ ಊಟದಿಂದ ಆಗುತ್ತಾ ಧ್ಯಾನಕ್ಕೆ? ಹೌದು, ಮೇನ್ ನಮಗೆ ಊಟದ್ದೇ. ಸೊ ನಾವೇನು ಆಹಾರ ತಗೋತೀವೋ ನಾವು ಮನಸ್ಸಿನ ಬದಲಾವಣೆಗಳು ನಮ್ಮ ಎಲ್ಲವೂ ಊಟದಿಂದನೇ ಆಗೋದು. ಓಕೆ. ಸೊ ಅದಕ್ಕೆ ಯಾವಾಗಲೂ ನಾವು ಊಟದ ಕಡೆಗೆ ತುಂಬ ಗಮನ ಕೊಟ್ಟು ತಿನ್ನಬೇಕು. ಸೊ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು. ಪತ್ರಿಜಿಯವರೇ ಹೇಳಿದ್ದಾರೆ ಏನಂತಂದರೆ ಹಿತ ಬುಕ್, ಮಿತ ಬುಕ್, ಅಬುಕ್. ಓಕೆ. ಅಂದರೆ ಹಿತವಾಗಿರಬೇಕು, ಆಮೇಲೆ ಮಿತವಾಗಿರಬೇಕು. ತುಂಬ ಇದೆ ಅಂತ ತುಂಬ ತಿನ್ನಬಾರ್ದು. ಕೆಲವ್ರಿಗೆ ಅದು ಅಭ್ಯಾಸ ಇರುತ್ತೆ, ಇದೆಯಲ್ಲ ಅಂತ ತಿನ್ನೋದು, ಮುಗಿಸ್ಬಾರ್ದು, ಉಳಿಬಾರ್ದು ಅಂತ ತಿನ್ನೋದು. ಸೊ ಹಿಂಗೆ ಮಾಡೋದು ತಪ್ಪು. ನಮಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಮತ್ತು ಅದು ಹಿತವಾಗಿರಬೇಕು. ತಿಂದಾಗ ಖುಷಿ ಅನ್ಸುತ್ತೆ, ಆಮೇಲೆ ಅದೊಂಥರ ಒದ್ದಾಟ ಅನ್ಸ್ಬಾರ್ದು. ಸೊ ಹಿತವಾಗಿರ್ಬೇಕು, ಆಮೇಲೆ ಮಿತವಾಗಿರ್ಬೇಕು. ಎಷ್ಟು ಬೇಕೋ ಅಷ್ಟೇ, ಕ್ವಾಂಟಿಟಿ ಕಡಿಮೆನೇ ಇರಬೇಕು. ಆಮೇಲೆ ಅಬುಕ್ ಅಂತಂದ್ರೆ ಏನು ಸೇವಿಸ್ತಾ ಇದ್ರೇನು ಅಷ್ಟು ಆರಾಮಾಗಿರುತ್ತೆ. ಅಂದ್ರೆ ಕೆಲವು ಸರಿ ಹುಷಾರಿಲ್ಲ ಅಂತಂದ್ರೆ ಲಂಕಣಂ ಪರಮ ಔಷಧಂ ಅಂತ ಹೇಳ್ತಾರೆ. ಅಂತಂದ್ರೆ ಅಂತ ಟೈಮಲ್ಲಿ ಏನೋ ತಗೊಳ್ದೇ ಇದ್ರೆ ಅದೇ ಪರಮ ಔಷಧ. ಸೊ ಅದು ಬೆಸ್ಟ್. ಸೇವಿಸಿ ಅದನ್ನ ಇನ್ನೊಂದು ತಿರುಗಿಸೋ ಬದಲು ಏನು ತಗೊಳ್ದೇ ಇರೋದೇ. ಹೌದು. ಕರೆಕ್ಟ್. ಸೊ ಅದಕ್ಕೆ ರಿಲೇಟೆಡ್ ಆಗಿರೋದು ಯೋಚನೆನೂ ಬಂದ್ಬಿಡುತ್ತೆ. ಸೊ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಯೋಚನೆ ಬರುತ್ತೆ. ಅದು ಹೆಂಗೆ ಅಂತಂದರೆ ಯೋಚನೆ ಮಿತವಾಗಿರಬೇಕು, ಹಿತವಾಗಿರಬೇಕು. ಆಮೇಲೆ ಇನ್ನೊಂದು ನಿರ್ಯೋಚನೆ, ಏನೋ ಯೋಚನೆ ಮಾಡಬಾರ್ದು. ಆ ಸ್ಥಿತಿನೂ ತುಂಬ ಒಳ್ಳೆಯದು. ಸೊ ನಾವು ತಿನ್ನೋ ಆಹಾರದಿಂದ ನಮಗೆ ಎಷ್ಟು ಚೇಂಜಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರು. ಸೊ ಹಿತವಾಗಿ ತಿನ್ನಿ, ಮಿತವಾಗಿ ತಿನ್ನಿ, ತಿಂದೇನೂ ಇದ್ರೂ ಒಳ್ಳೆಯದು ನಮ್ಮ ದೇಹಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಧ್ಯಾನಕ್ಕೂ ಅನುಕೂಲ ಆಗುತ್ತೆ. ಇವಾಗ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಧ್ಯಾನ ಮಾಡಬೇಕಾದ್ರೆ ನನಗೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ, ನನಗೆ ಕುತ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಮೋಸ್ಟ್ಲಿ ನನ್ನದೇ ಪ್ರಾಬ್ಲಮ್ ಇರ್ಬೋದು, ಅಥವಾ ನಾನು ಧ್ಯಾನ ಮಾಡಲ್ಲ ಅಂತ ಎಷ್ಟೊಂದು ಗಿವ್ ಅಪ್ ಆ್ಯಕ್ಚುಲಿ. ಸೊ ಅಂಥ ಟೈಮಲ್ಲಿ ಆಹಾರದಿಂದಲೇ ಶುರು ಮಾಡಿದ್ರೆ ಉಪವಾಸಗಳು ಅದಕ್ಕೆ ಯಾವಾಗ ನಾವು ಹೆಚ್ಚು ಧ್ಯಾನ ಮಾಡ್ತೀವೋ, ಹೆಚ್ಚು ಉಪವಾಸ ಮಾಡಿದಾಗ ಅದ್ರದ್ದು ಬೆನಿಫಿಟ್ ಚೆನ್ನಾಗಿ ನಾವು ಪಡಿಬಹುದು. ಹೌದು ಹೌದು, ತುಂಬ ಒಳ್ಳೆ ಪಾಯಿಂಟ್. ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂತ. ನೀವು ಅವಾಗವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ಹೌದು. ಸೊ ನಮ್ಮ ಥಿಕ್ನೆಸ್ ನಮಗೆ ಬೇಕಾಗಿರೋ ಅನುಗುಣವಾಗಿ ಮಾಡ್ಕೋಬೋದು ಅನ್ಸುತ್ತಲ್ಲ. ಸೊ ಯೋಚನೆ ಬಗ್ಗೆ ಆಯಿತು. ನೆಕ್ಸ್ಟ್ ಯೋಚನೆಯಿಂದ ನಮ್ಮದು ಮಾತುಗಳು ಹೊರಡುತ್ತಲ್ಲ. ಸೊ ಅದರಲ್ಲೂ ಕೂಡ ಮಿತವಾಚನ, ಹಿತವಾಚನ, ನಿರ್ವಾಚನ. ಓಕೆ, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ನೆಕ್ಸ್ಟು ಅದು ಮಿತವಾಚನ. ಹಿತವಾಚನ ಅಂದರೆ
ಕೇಳೋರಿಗೆ ಹಿತವಾಗಿರ್ಬೇಕು. ಹೌದು. ಸೊ ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ನಿರ್ವಾಚನ, ಏನು ಮಾತಾಡದೇ ಇರೋದು, ಮೌನದಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ಎಲ್ಲನೂ ಕನೆಕ್ಟೆಡ್. ಆರೋಗ್ಯದಿಂದ ಯೋಚನೆ ಬರುತ್ತೆ, ಯೋಚನೆಯಿಂದ ಮಾತಾಡೋದಕ್ಕೂ ಲಿಂಕ್ ಆಗುತ್ತೆ ಅಂತ. ಅದಕ್ಕೆ ಎಲ್ಲದಕ್ಕೂ ನೋಡಿ ಆಹಾರನೇ ಇಂಪಾರ್ಟೆಂಟ್. ಸೊ ನಾವ್ ಏನ್ ತಿಂತೀವೋ ಆ ಯೋಚನೆ ಬರುತ್ತೆ, ನಾವ್ ಏನ್ ಯೋಚನೆ ಮಾಡ್ತೀವೋ ಅದು ನಮ್ಮ ಬಾಯಲ್ಲಿ ಮಾತಲ್ಲಿ ಬರುತ್ತೆ. ಸೊ ಅದು ಆಕ್ಷನ್ ಆಗುತ್ತೆ. ಸೊ ಇದಾಗಿದೆ. ಸೊ ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ. ಸೊ ಸಕ್ಕರೆ ಬಳಸೋರು ಮುಂಚೆನೇ ಹಾಕೊಂಡ್ಬಿಡ್ಬೋದು. ಸೊ ಬೆಲ್ಲ ಹಾಕೋದ್ರಿಂದ ನಾನು ಇದನ್ನು ಆಫ್ ಮಾಡಿ 1-2 ನಿಮಿಷ ಆದ್ಮೇಲೆ ಹಾಕ್ತೇನೆ. ಸೊ ಮುಂಚೆನೇ ಹಾಕ್ಬಿಟ್ರೆ ಹಾಲು ಹೊಡೆದಂಗೆ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಆಫ್ ಮಾಡಿಬಿಡ್ರಿ. ಸೊ ಸಕ್ಕರೆ ಬಳಸ್ಬೇಕಾದ್ರೆ ನಾವು ಅದು ಕುದಿಬೇಕಾದ್ರೂ ಹಾಕೋಬೋದು. ಸೊ ಇದಕ್ಕೆ ಬೆಲ್ಲ ಸೇರಿಸ್ತೀನಿ. ಬೆಲ್ಲ ಯಾವ್ದ್ಯಾವ್ದಕ್ಕೆ ಬಳಸ್ಬೇಕಾಗತ್ತೋ ಅವೆಲ್ಲದಕ್ಕೂ ಬೆಲ್ಲನೇ ಬಳಸ್ಬೇಕು. ಸೊ ಕೆಲವು ಪದಾರ್ಥಗಳಿಗೆ ಸಕ್ಕರೆ ಅನಿವಾರ್ಯ ಆಗುತ್ತೆ. ಕೆಲವು ಜಾಮೂನ್ ಮಾಡೋದಕ್ಕೆ ಅವಕ್ಕೆಲ್ಲ ಸಕ್ಕರೆನೇ ಬೇಕಾಗತ್ತೆ. ಬೆಲ್ಲ ಯೂಸ್ ಮಾಡಿದ ತಕ್ಷಣ ಅದ್ರದ್ದು ಟೇಸ್ಟ್ ಫುಲ್ಲು ಡಿಫ್ರೆಂಟ್ ಆಗುತ್ತೆ. ಹೌದು, ಇದಾಗಿದೆ. ಸೊ ರಾಗಿ ಹಾಲು ರೆಡಿಯಾಗಿದೆ. ರೂಪ ಅವರೇ, ರುಚಿ ನೋಡಿ ಹೇಳಿ ಹೆಂಗಾಗಿದೆ ಅಂತ. ಖಂಡಿತ. ತುಂಬ ಚೆನ್ನಾಗಿದೆ. ಇದು ಸ್ವೀಟು ಥರನೂ ಆಗುತ್ತೆ, ಪ್ಲಸ್ ಹೆಲ್ತ್ ಥರನೂ ಆಗುತ್ತೆ. ತುಂಬ ರುಚಿಯಾಗಿದೆ. ವೀಕ್ಷಕರೇ, ನೀವು ಟ್ರೈ ಮಾಡಬೇಕು. ರಾಗಿ ಹಾಲು ದಯವಿಟ್ಟು ನಿಮ್ಮ ಕಾಫಿ ಟೀ ಅಭ್ಯಾಸ ಇದ್ದರೆ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಹಿಂದಿನ ದಿವಸ ನೆನೆಸಿ ಬೆಳಗ್ಗೆ ಎದ್ದು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿದೆ. ನನ್ನ ಪ್ರಕಾರ ಬೆಲ್ಲನೇ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ, ಬಿಕಾಸ್ ಇದು ತುಂಬ ಟೇಸ್ಟಿಯಾಗಿದೆ. ಸೊ ಥ್ಯಾಂಕ್ ಯು ವೈಷ್ಣವಿ ಅವರೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.